ಆಸೆ ಇತ್ತು. ನಮ್ಮ ಹಲವಾರು ಆತ್ಮೀಯರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಮಂಗಳೂರಿಗೋಸ್ಕರ ನಮ್ಮ ತುಳು ಭಾಷೆಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ. ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಹುಡುಕ್ತಾ ಇದ್ವಿ, ನೋಡ್ತಾ ಇದ್ವಿ. ನಾನು ಇವ್ರಿಗೂ ಹೇಳಿದ್ದೆ, ಹೋದ ವರ್ಷ ನನಗೊಂದು ಒಳ್ಳೆ ಸ್ಕ್ರಿಪ್ಟು ಸಂದೀಪ್ ಮೋಹನ್ ಭಟ್ಕಳ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವರು ಸಂದೀಪ್ನ ಕರ್ಕೊಂಡು ಬಂದು ನರೇಷನ್ ಕೊಡಿಸಿದ್ರು. ತುಂಬ ಇಷ್ಟ ಆಯಿತು ನನಗೆ. ನಾವೇನು ಹುಡುಕ್ತಾ ಇದ್ವಿ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಅಂತ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಪ್ಲ್ಯಾನ್ ಮಾಡಿದೆ. ನಾನು ಇವ್ರಿಗೆ ಹೇಳಿದೆ, ಗಣೇಶ್ ಅವ್ರಿಗೆ, ನಾನು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಮಾಡು ಅಂತ ಪ್ರತಿ ಹಂತದಲ್ಲೂ ಗಣೇಶ್ ನನ್ನ ಜೊತೆ ನಿಂತ್ಕೊಂಡು ಒಂದು ಸ್ಕ್ರಿಪ್ಟ್ ಕರೆಕ್ಷನ್ ಆಗಲಿ, ಸಂದೀಪ್ ಜೊತೆ ಸೇರಿಕೊಂಡು ಏನೇನು ಕರೆಕ್ಷನ್ ಆಗಬೇಕು ಎಲ್ಲನೂ ಮಾಡಿಕೊಟ್ಬಿಟ್ಟು ಒಂದು ಸ್ಟಾರ್ಟ್ ಆಗಿದ್ದು ಒಂದು ನಾರ್ಮಲ್ ಸಿನಿಮಾ ಅಂತ ಹೇಳಿ, ಓಕೆ ಒಂದು ಚಿಕ್ಕದಾಗಿ ಮಾಡೋಣ ಅಂತ. ಬಟ್ ಈ ಮಟ್ಟಿಗೆ ಹೋಗುತ್ತೆ, ಒಂದು ನಾವು ಕಾಶ್ಮೀರೆಲ್ಲ ಹೋಗಿ ಶೂಟ್ ಮಾಡ್ತೀವಿ, ಈ ಥರ ಸಿಂಗರ್ಸ್ಗಳನ್ನೆಲ್ಲ ಕರ್ಕೊಂಡು ಬಂದು ಹಾಡಿಸ್ತೀವಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿದ್ದೀನಿ. ಅದೆಲ್ಲ ನಿಮ್ಮಿಂದಾನೇ ಆಗಿದ್ದು, ಡೋಂಟ್ ವರಿ. ಅದೆಲ್ಲ ಇಲ್ಲ, ನಿಜವಾಗ್ಲೂ ಅಂದರೆ ನಾರ್ಮಲ್ ಕನ್ನಡ ತುಳು ಅಂತ ಹೇಳಿಬಿಟ್ಟು ಶುರು ಮಾಡಿಬಿಟ್ಟು ವಿ ಗಾಟ್ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ನನ್ನ ಲಿರಿಕ್ಸ್ ಬರೆದಿದ್ದು ಸಿಂಪಲ್ ಸುನ್ನಿ, ಅರಸು ಅಂತಾರೆ, ಚೇತು, ನಮ್ಮ ಭರ್ಜರಿ ಚೇತು, ಅನೂಪ್ ಭಂಡಾರಿ, ಅಂದರೆ ಎಲ್ಲರೂ ಸೇರ್ಕೊಂಡು ಬಂದುಬಿಟ್ರಿ ಈ ಸಿನಿಮಾ ಮಾಡುವಾಗ. ನನಗೆ ಅದು ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿದಂಗೆ ಆಯಿತು. ಅಫ್ಕೋರ್ಸ್ ಗಣೇಶ್ ಅವರಿಂದ ಅದೆಲ್ಲ ಆಯಿತು. ಪ್ರತಿ ಹಂತದಲ್ಲೂ ಲಿರಿಕ್ಸ್ ಇವ್ರ ಹತ್ರ ಬಡ್ಸೋಣ, ಇವ್ರು ಚೆನ್ನಾಗಿ ಬರೀತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅನೂಪ್ ಅವರು ಮಂಗಳೂರಿನವರೇನೆ, ಅವರು ಬರೆದು ಕೊಟ್ಟರು ನನಗೆ ಲಿರಿಕ್ಸ್ನ. ಬಟ್ ಅಫ್ಕೋರ್ಸ್ ಮಂಗಳೂರಿನವ್ರನ್ನೆಲ್ಲ ಯೂಸ್ ಮಾಡೋದು ಸುನಿ ಕನ್ನಡದ ಲಿರಿಕ್ಸ್ ಬರೆದಿದ್ದು. ಸೊ ಇದೇ ಥರ ಒಂದೊಂದು ಹಂತದಲ್ಲೂ ದೊಡ್ಡ ರೀತಿ ಆಗ್ತಾ ಹೋಯಿತು ಸಿನಿಮಾ. ನಾನು ಅಂದ್ಕೊಂಡಿರಲಿಲ್ಲ ಈ ಮಟ್ಟಿಗೆ ಒಂದು ಮಾಡ್ಕೊಂಡು ಹೋಗ್ತೀವಿ ನಾವು ಅಂತ.